ನಮಸ್ತೆ ಸ್ನೇಹಿತರೆ, ಸ್ಟೋರಿ ಎಂಟರ್ ಚಾನಲ್ಗೆ ಸ್ವಾಗತ. ಸ್ನೇಹಿತರೆ, ಇಲ್ಲಿ ನಾನು ನಿಮಗೆ ಅತ್ಯಂತ ಕುತೂಹಲಕಾರಿ ಮತ್ತು ಆಸಕ್ತಿದಾಯಕ ವಿಡಿಯೋಗಳನ್ನು ತಂದುಕೊಡುತ್ತೇನೆ. ಇದಕ್ಕಾಗಿ ನೀವು ಚಾನಲ್ಗೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಅನ್ನು ಒತ್ತಿ. ಸ್ನೇಹಿತರೆ, ದೆಹಲಿಯ ಹೃದಯ ಭಾಗದಲ್ಲಿರುವ ಐತಿಹಾಸಿಕ ರೆಡ್ ಫೋರ್ಟ್ ನ ಬಳಿ ಜನಸಂಚಾರ ಎಂದಿನಂತೆ ನಡೆಯುತ್ತಿತ್ತು. ಅಲ್ಲಿ ಬಿಳಿ ಬಣ್ಣದ ಹುಂಡೈ i20 ಅಚಾನಕ್ ನಿಂತು ಕೆಲ ಕ್ಷಣಗಳಲ್ಲಿ ಭಯಾನಕ ಸ್ಫೋಟವೊಂದರಿಂದ ನಾಶವಾಗಿತ್ತು. ಆ ಕ್ಷಣದಲ್ಲಿ ದೆಹಲಿ ನಡುಗಿತ್ತು. ಇದು ಅಪಘಾತವೇ ಅಥವಾ ಯೋಜಿತ ಭಯೋತ್ಪಾದನಾ ದಾಳಿಯೇ ಎಂದು ಎಲ್ಲರಿಗೂ ಪ್ರಶ್ನೆ ಕಾಡುತ್ತಿತ್ತು. ಈ ವಿಚಾರದ ಬಗ್ಗೆ ಪೂರ್ತಿ ಮಾಹಿತಿಯನ್ನು ಈ ವಿಡಿಯೋದಲ್ಲಿ ತಿಳಿಯುತ್ತಾ ಹೋಗೋಣ ಬನ್ನಿ ಸ್ನೇಹಿತರೆ. ಸಂಜೆ 6:52ರಿಂದ 7 ಗಂಟೆಯ ಒಳಗೆ ರೆಡ್ ಫೋರ್ಟ್ ಮೆಟ್ರೋ ನಿಲ್ದಾಣದ ಬಳಿ ಇದ್ದ ಪಾರ್ಕಿಂಗ್ ಪ್ರದೇಶದಲ್ಲಿ ಆ ಕಾರು ಸ್ಫೋಟಗೊಂಡಿತ್ತು. ಸಮೀಪದ ಸಾಕ್ಷಿದಾರರ ಪ್ರಕಾರ ಆ ಕಾರಿನಿಂದ ಮೊದಲಿಗೆ ಹೊಗೆ ಎದ್ದಿತ್ತು. ನಂತರ ಬಿರುಸಾದ ಧ್ವನಿ, ಬೆಂಕಿಯ ಜ್ವಾಲೆಗಳು ಕಂಡುಬಂದವು. ಪೊಲೀಸರು ಮತ್ತು ಅಗ್ನಿಶಾಮಕ ಸಿಬ್ಬಂದಿ ತಕ್ಷಣ ಸ್ಥಳಕ್ಕೆ ಧಾವಿಸಿದರು. ಕಾರು ಸಂಪೂರ್ಣವಾಗಿ ಸುಟ್ಟು ಕರಕಲಾಗಿತ್ತು. ಪ್ರಾಥಮಿಕ ತನಿಖೆಯಲ್ಲಿ ಸ್ಫೋಟಕ ವಸ್ತುಗಳ ಬಳಕೆ ಸ್ಪಷ್ಟವಾಗಿತ್ತು. ತನಿಖಾಧಿಕಾರಿಗಳು ಆ ಪ್ರದೇಶದ ಸಿಸಿಟಿವಿ ದೃಶ್ಯಾವಳಿಗಳನ್ನು ಪರಿಶೀಲಿಸಿದಾಗ ವಿಚಿತ್ರ ವಿಚಾರ ಸಿಕ್ಕಿತು. ಮಧ್ಯಾಹ್ನ 3:19ಕ್ಕೆ ಅದೇ ಹುಂಡೈ i20 ಕಾರು ಸುನೈರಿ ಮಸೀದಿ ಪಾರ್ಕಿಂಗ್ ನಲ್ಲಿ ಪ್ರವೇಶಿಸಿತ್ತು. ಕಾರಿನೊಳಗೆ ನೀಲಿ ಮತ್ತು ಕಪ್ಪು ಬಣ್ಣದ ಟಿ ಶರ್ಟ್, ಮುಖಕ್ಕೆ ಮಾಸ್ಕ್ ಧರಿಸಿದ ಒಬ್ಬ ವ್ಯಕ್ತಿ ಮಾತ್ರ ಕಂಡು ಬಂದಿದ್ದ. ಆತನ ಮುಖ ಸ್ಪಷ್ಟವಾಗಿ ಕಾಣದಿದ್ದರೂ ಅವನು ತುಂಬಾ ಶಾಂತವಾಗಿ ಕಾರು ನಿಲ್ಲಿಸಿ ಒಳಗೆ ಕೂತಿದ್ದು ಕಾಣುತ್ತಿತ್ತು. ನಂತರ ಆ ಕಾರು ಸುನೈರಿ ಮಸೀದಿ ಪಾರ್ಕಿಂಗ್ ನಿಂದ ಸಂಜೆ ಸುಮಾರು 6:48ಕ್ಕೆ ಹೊರಟಿತ್ತು. ಸುನೈರಿ ಮಸೀದಿಯ ಪಾರ್ಕಿಂಗ್ ನಿಂದ ರೆಡ್ ಫೋರ್ಟ್ ಕೇವಲ 100 ಮೀಟರ್ಗಳಷ್ಟು ದೂರವಿತ್ತು. ಸುನೈರಿ ಪಾರ್ಕಿಂಗ್ ನಿಂದ ಹೊರಟ ಕಾರು ಕೇವಲ 4 ನಿಮಿಷಗಳ ಬಳಿಕ ರೆಡ್ ಫೋರ್ಟ್ ಬಳಿ ಸ್ಫೋಟಗೊಂಡಿತ್ತು. ತನಿಖೆಗಳ ಮೂಲಗಳಿಂದ ಬಂದ ಮೊದಲ ಮಾಹಿತಿ ಪ್ರಕಾರ ಆ ಕಾರಿನ ಮಾಲೀಕತ್ವದ ದಾಖಲೆಗಳು ಡಾಕ್ಟರ್ ಉಮರ್ ಮೊಹಮ್ಮದ್ ಎಂಬ ವ್ಯಕ್ತಿಗೆ ಸೇರಿದ್ದು. ಇವನು ಮೂಲತಃ ಜಮ್ಮು ಕಾಶ್ಮೀರದ ಪುಲ್ವಾಮಾ ಜಿಲ್ಲೆ ನಿವಾಸಿ, ವೈದ್ಯಕೀಯ ಶಿಕ್ಷಣ ಪಡೆದವನು. ಉಮರ್ ಕಳೆದ ಕೆಲ ತಿಂಗಳಿನಿಂದ ಫರೀದಾಬಾದ್, ಹರಿಯಾಣದ ಪ್ರದೇಶದಲ್ಲಿ ವಾಸಿಸುತ್ತಿದ್ದನೆಂಬ ಮಾಹಿತಿ ತಿಳಿದು ಬಂದಿದೆ. ಅವನ ಚಲನವಲನಗಳು ಮತ್ತು ಸಂಪರ್ಕಗಳು ಶಂಕೆ ಹುಟ್ಟಿಸುವಂತಿತ್ತು. ತನಿಖೆಯಲ್ಲಿ ಉಮರ್ ಮತ್ತು ಫರೀದಾಬಾದ್ನ ಟೆರರ್ ಮಾಡ್ಯೂಲ್ಗಳ ನಡುವಿನ ಸಂಪರ್ಕಗಳ ಸುಳಿವೂ ಸಿಕ್ಕಿತು. ಆ ಪ್ರದೇಶದಲ್ಲಿ ಇತ್ತೀಚೆಗೆ ಪೊಲೀಸರು ಸುಮಾರು 2900 ಕಿಲೋಗ್ರಾಂ ಅಮೋನಿಯಂ ನೈಟ್ರೇಟ್, ಡಿಟೋನೇಟರ್ಗಳು ಹಾಗೂ ಟೈಮರ್ಗಳನ್ನು ವಶಪಡಿಸಿಕೊಂಡಿದ್ದರು. ಇದು ಸಾಮಾನ್ಯ ಕ್ರಿಮಿನಲ್ ಚಟುವಟಿಕೆ ಅಲ್ಲ, ಇದು ಯೋಜಿತ ಭಯೋತ್ಪಾದನೆಯ ಚಟುವಟಿಕೆ ಎಂದು ಸ್ಪಷ್ಟವಾಗಿತ್ತು. ಈ ಸ್ಫೋಟದ ನಂತರ ಕಾರಿನೊಳಗೆ ಪತ್ತೆಯಾದ ಮೃತದೇಹದ ಅವಶೇಷಗಳು ಬಹುಪಾಲು ನಾಶವಾಗಿದೆ. ಇದರಿಂದ ಗುರುತು ಪತ್ತೆ ಮಾಡುವುದು ಕಷ್ಟವಾಗಿದೆ. ತನಿಖಾಧಿಕಾರಿಗಳು ಮೃತದೇಹದ DNA ಮಾದರಿಯನ್ನು ಸಂಗ್ರಹಿಸಿ ಉಮರ್ ಮೊಹಮ್ಮದ್ ಅವರ ಕುಟುಂಬದಿಂದ ಪಡೆದ ಮಾದರಿಯೊಂದಿಗೆ ಹೋಲಿಕೆ ನಡೆಸುತ್ತಿದ್ದಾರೆ. ಈ ಪರೀಕ್ಷೆಯ ಫಲಿತಾಂಶವು ಆತ ಕಾರಿನೊಳಗೆ ಇದ್ದನೇ ಅಥವಾ ಯಾರಾದರೂ ಬೇರೆ ವ್ಯಕ್ತಿ ಬಲಿಯಾಗಿದ್ದಾರೆ ಎಂಬುದನ್ನು ಸ್ಪಷ್ಟಪಡಿಸುತ್ತದೆ. ಫೊರೆನ್ಸಿಕ್ ತಜ್ಞರು ಕಾರಿನ ಧಾತು ಅವಶೇಷಗಳು, ಟೈರ್ಗಳು, ಪ್ಲಾಸ್ಟಿಕ್ ಪ್ಯಾನೆಲ್ಗಳಲ್ಲಿ ಉಳಿದ ರಾಸಾಯನಿಕ ಪತ್ತೆಗಾಗಿ ಸಂಶೋಧನೆ ನಡೆಸುತ್ತಿದ್ದಾರೆ. ಪ್ರಾಥಮಿಕ ವರದಿಗಳ ಪ್ರಕಾರ ಡಿಟೋನೇಟರ್ಗಳನ್ನು ಉಪಯೋಗಿಸಿ ನಿಯಂತ್ರಿತ ಸ್ಫೋಟ ನಡೆಸಲಾಗಿದೆ. ಇದೊಂದು ಅಂತಾರಾಜ್ಯ ಭಯೋತ್ಪಾದನಾ ಯೋಜನೆ ಆಗಿರಬಹುದು ಎಂಬ ಶಂಕೆ ಹೆಚ್ಚಾಗುತ್ತಿದೆ. ಈ i20 ಕಾರು ಪುಲ್ವಾಮಾದಿಂದ ಫರೀದಾಬಾದ್, ಅಲ್ಲಿಂದ ದೆಹಲಿಗೆ ಬಂದಿದೆ. ಸಿಸಿಟಿವಿಯ ಸುಮಾರು 100ಕ್ಕೂ ಹೆಚ್ಚು ದೃಶ್ಯಾವಳಿಗಳನ್ನು ಪರಿಶೀಲಿಸಲಾಗುತ್ತಿದೆ. ಮೊಬೈಲ್ನ ಟವರ್ ನೆಟ್ವರ್ಕ್ ಹಾಗೂ ಪೆಟ್ರೋಲ್ ಬಂಕ್ನ ಬಿಲ್ಗಳ ವಿಶ್ಲೇಷಣೆಯಲ್ಲಿ ಪೊಲೀಸರು ತೊಡಗಿದ್ದಾರೆ. ಈ ಪ್ರಕರಣವು ಅತ್ಯಂತ ನಿಖರವಾಗಿ ಯೋಜಿಸಲ್ಪಟ್ಟಿದೆ. ಈ ಪ್ರಕರಣವನ್ನು ಈಗ ಅನ್ಲಾಫುಲ್ ಆಕ್ಟಿವಿಟೀಸ್ ಪ್ರೊಟೆಕ್ಷನ್ ಆಕ್ಟ್ ನ ಅಡಿಯಲ್ಲಿ ದಾಖಲಿಸಲಾಗಿದೆ. ಕೇಂದ್ರ ಸರ್ಕಾರದ ಅನುಮತಿಯಿಂದ ನ್ಯಾಷನಲ್ ಇನ್ವೆಸ್ಟಿಗೇಷನ್ ಏಜೆನ್ಸಿ NIA ಈ ಪ್ರಕರಣವನ್ನು ಅಧಿಕೃತವಾಗಿ ವಶಕ್ಕೆ ಪಡೆದಿದೆ. ಪೊಲೀಸರು ಈಗಾಗಲೇ ಕೆಲವು ವ್ಯಕ್ತಿಗಳನ್ನು ವಿಚಾರಣೆಗೆ ಬಂಧಿಸಿದ್ದಾರೆ. ಅವರಲ್ಲಿ ಇಬ್ಬರು ಫರೀದಾಬಾದ್ ಮೂಲದ ಯುವಕರು ಆಗಿದ್ದಾರೆ. ಅವರಿಂದ ಪ್ರಾಥಮಿಕ ಮಾಹಿತಿಗಳು ಸಿಕ್ಕಿವೆ ಎಂದು ಮಾಹಿತಿಗಳು ತಿಳಿದು ಬರುತ್ತಿದೆ. ತನಿಖೆಗಳ ದಾಖಲೆಗಳ ಪ್ರಕಾರ ಉಮರ್ ಮೊಹಮ್ಮದ್ ಕಳೆದ ಕೆಲವು ವಾರಗಳಿಂದ ಕೆಮಿಕಲ್ ಮತ್ತು ಎಲೆಕ್ಟ್ರಾನಿಕ್ ಭಾಗಗಳನ್ನು ಖರೀದಿಸಿದನೆಂಬ ದಾಖಲೆಗಳು ಸಿಕ್ಕಿವೆ. ಆದರೆ ಅವುಗಳ ನಿಖರ ಉದ್ದೇಶ ಇನ್ನೂ ದೃಢಪಟ್ಟಿಲ್ಲ. ಸ್ಫೋಟದ ನಂತರ ದೆಹಲಿಯಲ್ಲಿ ಭದ್ರತೆ ಅಲರ್ಟ್ಗಳನ್ನು ಘೋಷಿಸಲಾಗಿದೆ. ನಗರದಲ್ಲಿನ ಪ್ರಮುಖ ಮೆಟ್ರೋ ನಿಲ್ದಾಣಗಳು, ಮಾರುಕಟ್ಟೆಗಳು ಹಾಗೂ ಸರ್ಕಾರಿ ಕಚೇರಿಗಳಲ್ಲಿ ಹೆಚ್ಚುವರಿ ಪರಿಶೀಲನೆ ಪ್ರಾರಂಭವಾಗಿದೆ. ಅನುಮಾನಾಸ್ಪದ ವಾಹನಗಳು ಅಥವಾ ಪ್ಯಾಕೇಜ್ಗಳು ಕಂಡುಬಂದರೆ ತಕ್ಷಣ ಪೊಲೀಸರಿಗೆ ತಿಳಿಸುವಂತೆ ನಾಗರಿಕರಿಗೆ ಸೂಚನೆಗಳನ್ನು ಮತ್ತು ಮನವಿಗಳನ್ನು ನಡೆಸಿದ್ದಾರೆ.
ನೋಯ್ಡಾ, ಫಜಿಯಾಬಾದ್, ಗುರ್ಗಾಂವ್ ಮುಂತಾದ ಪ್ರದೇಶಗಳಲ್ಲಿ 24x7 ಪೆಟ್ರೋಲಿಂಗ್ ವ್ಯವಸ್ಥೆಗಳನ್ನು ಜಾರಿಗೊಳಿಸಲಾಗಿದೆ. ಸ್ನೇಹಿತರೆ, ದೆಹಲಿಯಲ್ಲಿ ಈ ಹಿಂದೆ ನಡೆದ ಪ್ರಮುಖ ದಾಳಿಗಳನ್ನು ನಾವು ನೋಡುವುದಾದರೆ 2001ರಲ್ಲಿ ಸಂಸತ್ನ ಮೇಲೆ ದಾಳಿ, 2008ರಲ್ಲಿ ದೆಹಲಿಯ ಸರಣಿ ಸ್ಫೋಟಗಳು ಮತ್ತು 2011ರಲ್ಲಿ ಹೈಕೋರ್ಟ್ ಬ್ಲಾಸ್ಟ್. ಈ ದಾಳಿಗಳು ಎಲ್ಲವೂ ರಾಷ್ಟ್ರದ ಭದ್ರತೆಯ ಹೊಣೆಗಾರಿಕೆಯನ್ನು ಬಲಪಡಿಸಿದ್ದವು. ಈಗ ರೆಡ್ ಫೋರ್ಟ್ನ ಬಳಿ ಸ್ಫೋಟವಾಗಿರುವುದು ಕೇವಲ ಸ್ಥಳೀಯ ಘಟನೆಯಲ್ಲ, ಇದು ರಾಷ್ಟ್ರಕ್ಕೆ ಸಂದೇಶವಾಗಿದೆ. ಡಿಎನ್ಎ ವರದಿ ಹೊರಬಂದ ನಂತರ ಶಂಕಿತನ ಗುರುತು ದೃಢಪಟ್ಟರೆ ಅದರ ಹಿಂದೆ ಇದ್ದ ಆರ್ಥಿಕ ಮತ್ತು ಸಂಘಟನಾ ಜಾಲವನ್ನು ಪತ್ತೆ ಹಚ್ಚುವುದು ಮುಂದಿನ ಗುರಿಯಾಗಿದೆ. ಕಾರಿನ ನಂಬರ್ ಪ್ಲೇಟ್, ಚಾರ್ಸಿ ನಂಬರ್ ಹಾಗೂ ರಿಜಿಸ್ಟ್ರೇಷನ್ ದಾಖಲೆಗಳ ಪರಿಶೀಲನೆ ಈಗಾಗಲೇ ಮುಗಿದಿದೆ. ಫರೀದಾಬಾದ್ ಟೆರರ್ ಮಾಡ್ಯೂಲ್ಗಳ ಸಂಪರ್ಕ ಹೊಂದಿರುವ ಇತರ ವ್ಯಕ್ತಿಗಳನ್ನು ಬಂಧಿಸಲು ಎನ್ಐಎ ವಿಶೇಷ ತಂಡವೊಂದನ್ನು ರಚಿಸಿದೆ. ಈ ದಾಳಿ ಕೇವಲ ಒಬ್ಬ ವ್ಯಕ್ತಿಯ ಕೆಲಸವಾಗಿಲ್ಲ, ಅದರ ಹಿಂದೆ ಸಂಚು, ತಂತ್ರ ಮತ್ತು ತರಬೇತಿ ಇದೆ ಎಂದು ತನಿಖೆಯ ವರದಿ ಹೇಳುತ್ತಿದೆ. ರೆಡ್ ಫೋರ್ಟ್ ರಾಷ್ಟ್ರ ಗೌರವದ ಸಂಕೇತ. ಆ ಸ್ಥಳದ ಬಳಿ ನಡೆದ ಸ್ಫೋಟ ಕೇವಲ ಭೌತಿಕ ನಾಶವಲ್ಲ, ಅದು ನಂಬಿಕೆ, ಭದ್ರತೆ ಮತ್ತು ನಿಜವಾದ ಶಾಂತಿಯ ಪರೀಕ್ಷೆಯೂ ಆಗಿದೆ. ಸ್ನೇಹಿತರೆ, ಸ್ಫೋಟಕ್ಕೂ ಮುನ್ನ ಆ ಕಾರು ಮಸೀದಿಯೊಳಗೆ 3 ಗಂಟೆಗಳ ಕಾಲ ನಿಂತಿತ್ತು. ಆ ಸಮಯದಲ್ಲಿ ಕಾರಿನೊಳಗೆ ಏನಾಗಿತ್ತು, ಯಾರೊಂದಿಗೆ ಸಂಪರ್ಕವಿತ್ತು, ಇದನ್ನೆಲ್ಲ ಪೊಲೀಸರು ಇದೀಗ ತನಿಖೆಯ ಕೇಂದ್ರ ಬಿಂದುವನ್ನಾಗಿ ಮಾಡಿಕೊಂಡಿದ್ದಾರೆ. ಮೂಲಗಳ ಪ್ರಕಾರ ಉಮರ್ ಒಬ್ಬ ವೈದ್ಯಕೀಯ ಹಿನ್ನೆಲೆಯ ಹೊಂದಿದ್ದವನಾಗಿದ್ದಾನೆ, ಆದರೆ ಕಳೆದ ಕೆಲವು ವರ್ಷಗಳಿಂದ ಉಗ್ರ ಚಟುವಟಿಕೆಗಳಲ್ಲಿ ತೊಡಗಿದ್ದನೆಂಬ ಶಂಕೆ ಇದೆ. ಈ ಸ್ಫೋಟದ ತೀವ್ರತೆಯಿಂದ ಸುತ್ತಲಿನ ವಾಹನಗಳು ಮತ್ತು ಕಿಟಕಿಗಳು ಚೂರು ಚೂರಾಗಿದ್ದವು. 9ರಿಂದ 10 ಮಂದಿ ಸತ್ತಿರಬಹುದು ಎಂದು ತಿಳಿದು ಬರುತ್ತಿದೆ. ಇನ್ನು ಕೆಲವರು ಗಾಯಗೊಂಡು ಆಸ್ಪತ್ರೆಗಳಿಗೆ ದಾಖಲಾಗಿದ್ದಾರೆ. ಸ್ಫೋಟದಲ್ಲಿ ಸಾವನ್ನಪ್ಪಿದವರ ಕುಟುಂಬಗಳು ಈಗ ದುಃಖದಲ್ಲಿದೆ. ತನಿಖಾಧಿಕಾರಿಗಳು ಕಾರನ್ನು ನಿಖರವಾಗಿ ಯಾರು ತಂದರು, ಸೂಸೈಡ್ ಬಾಂಬರ್ ಎಂದು ಶಂಕಿಸಲ್ಪಟ್ಟ ಉಮರ್ ನಿಜವಾಗಿಯೂ ಸಾವಿಗೀಡಾಗಿದ್ದಾನಾ, ಇದರ ಹಿಂದೆ ದೊಡ್ಡ ಸಂಘಟನೆಯ ಪಾತ್ರವಿದೆಯಾ ಎಂದು ತನಿಖೆಯನ್ನು ಚುರುಕುಗೊಳಿಸಿದ್ದಾರೆ. ತನಿಖೆಯ ನಂತರವಷ್ಟೇ ಇನ್ನಷ್ಟು ಮಾಹಿತಿಗಳು ಹೊರಬರಬೇಕಾಗಿದೆ. ಸ್ನೇಹಿತರೆ, ಈ ವಿಷಯದ ಬಗ್ಗೆ ನಿಮ್ಮ ಅನಿಸಿಕೆ, ಅಭಿಪ್ರಾಯವನ್ನು ಕಮೆಂಟ್ ಬಾಕ್ಸ್ ನಲ್ಲಿ ತಿಳಿಸಿ. ಸ್ನೇಹಿತರೆ, ನಿಮಗೆ ಈ ಮಾಹಿತಿ ಇಷ್ಟವಾದಲ್ಲಿ ಇದನ್ನು ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಹಾಗೂ ಅತಿ ಹೆಚ್ಚು ಜನರಿಗೆ ಶೇರ್ ಮಾಡಿ ಎಂದು ಕೇಳಿಕೊಳ್ಳುತ್ತಾ ನಮ್ಮ ಈ ವಿಡಿಯೋವನ್ನು ಮುಕ್ತಾಯಗೊಳಿಸುತ್ತಿದ್ದೇವೆ. ಧನ್ಯವಾದಗಳು.